ಯಾಕೆಂದ್ರೆ ನಮ್ಮ ಪ್ರಕಾರ ಧರ್ಮೇಂದ್ರ ಅವರು ಏನು ನಮ್ಮ ಸಿನಿಮಾ ಜಗತ್ತಲ್ಲಿ ಅವರು ಕೆಲಸ ಮಾಡಿದ್ದಾರೆ ಅಷ್ಟು ನಮ್ಮ ಪ್ರಕಾರ ಅವ್ರಿಗೆ ಬೆಲೆ ಸಿಕ್ಕಿಲ್ಲ, ಅಷ್ಟು ಅವ್ರಿಗೆ ಸಿಗ್ಬೇಕಾಗಿತ್ತು ನಮಗೆ ಅನಿಸುತ್ತೆ. ಯಾಕೆಂದ್ರೆ ರಾಜೇಶ್ ಖನ್ನಾ ಮತ್ತೆ ಅಮಿತಾಬ್ ಬಚ್ಚನ್ದು ಪೈಪೋಟಿಯಲ್ಲಿ ಧರ್ಮೇಂದ್ರಕ್ಕೆ ಜನ ಸ್ವಲ್ಪ ಅವ್ರಿಗೆ ಅವ್ರದ್ದು ಏನು ಆಕ್ಟಿಂಗ್ ಪ್ರಾವೆಸ್ ಇತ್ತು ಅವ್ರದ್ದು ಅದು ಸ್ವಲ್ಪ ನಮಗೆ ಅನಿಸುತ್ತೆ ಕಡಿಗಣಿಸಿದ್ದಾರೆ. ಮತ್ತೆ ಅವರಿಗೆ ಬಹಳ ಜನ ಇದು ಸೋಲೆದು ಬೀರು ಹಾಗೆ ಅವ್ರಿಗೆ ಜ್ಞಾಪಕ ಮಾಡಿಕೊಡ್ಬೇಕು. ಆದರೆ ನಾನು ಅವ್ರಿಗೆ ಅವರದ್ದು ಮೂವೀಸ್ ಏನಿದೆ ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ ಕೂಡ ಏನು ಕೆಲವು ಮೂವೀಸ್ ಅವರು ಮಾಡಿದರು. ಮತ್ತು ಅಲ್ಲಿ ಒಂದು ಯಾವ ನಿಶ್ಚಲತೆಯಿಂದ ಒಂದು ನಿಷ್ಕ್ರಿಯತೆಯಿಂದ ಅವರು ಕೆಲಸ ಮಾಡಿದರು. ಅವರು ನಾವು ಬಂಧನಿ ಆಗಲಿ, ಅನ್ಪಢ ಆಗಲಿ, ಕಾಜಲ್ ಆಗಲಿ, ಈ ರೀತಿ ಮೂವೀಸ್ ಏನಿದೆ ಬಹಳ ಜನ ಗೊತ್ತೇ ಇಲ್ಲ. ಮತ್ತು ಖಾಮೋಶಿನಲ್ಲಿ ಒಂದು ಹಾಡಿದೆ, ಇದು ರಾಜೇಶ್ ಖನ್ನಾದ ಮೂವಿ ಖಾಮೋಶಿ. ಆದರೆ ಅಲ್ಲಿ ತುಮ್ ಪುಕಾರ್ಲು ಆ ಹಾಡೇನಿದೆ ಅವರು ಧರ್ಮೇಂದ್ರ ಮೇಲೇ ಇದೆ. ಅದು ಬಹಳ ಜನಕ್ಕೆ ನಮ್ಮ ಪ್ರಕಾರ ಆ ಸಾಫ್ಟ್ವೇರ್ ಆಸ್ಪೆಕ್ಟ್ ಏನಿದೆ ಧರ್ಮೇಂದ್ರ ಮೂವಿದು, ಆ ರೊಮ್ಯಾಂಟಿಕ್ ಒಂದು ಸಾಫ್ಟ್ ರೊಮ್ಯಾನ್ಸ್ ಅದು ನಮ್ಮ ಪ್ರಕಾರ ಹೇಳ್ಬಹುದು. ಅದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ, ಅದು ನಮಗೆ ಅನ್ನಿಸ್ತದೆ. ಮತ್ತೆ ನಾವು ಸತ್ಯಕಾಮ್ ನಾವು ನೋಡಿದ್ದೀವಿ. ಆ ಸತ್ಯಕಾಮ್ ಹಾಗೆ ಮೂವಿ ಆ ಟೈಮ್ ನಾವು ಹೇಳ್ಬೋದು ಬಹಳ ಪ್ರೋಗ್ರೆಸಿವ್ ಮೂವಿ. ಒಂದು ಕರಪ್ಷನ್ ಬಗ್ಗೆ ಒಬ್ಬ ಇಂಜಿನಿಯರ್, ಒಬ್ಬ ಅಭಿಯಂತ ಯಾವ ರೀತಿ ಹೋರಾಡ್ತಾನೆ, ಮತ್ತೆ ಇಷ್ಟೊಂದು ದಿಟ್ಟ ನಿರ್ಧಾರ ತಗೊಳ್ತಾನೆ, ಯಾವ ಒಂದು ಎಕ್ಸ್ಟ್ರೀಮ್ಗೆ ಹೋಗ್ತಾನೆ. ಆ ಕಾಲದಲ್ಲಿ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಒಳ್ಳೆ ಸಂದೇಶ ನೀಡಕ್ಕೆ ನಮ್ಮ ಪ್ರಕಾರ ಬಹಳಷ್ಟು ಒಂದು ಮೂವೀಸ್ ಏನಿದೆ, ಕ್ರೋಧಿ ಆಗಲಿ, ಸಮಾಧಿ ಆಗಲಿ, ಬುಡ್ಡಿ ಆಗಲಿ, ಇದೆಲ್ಲ ಮೂವೀಸ್ ಏನಿದೆ ನಮ್ಮ ಪ್ರಕಾರ ಒಂದು ಸೋಷಲ್ ಮೆಸೇಜ್ ಇತ್ತು. ಜನ ಅವ್ರಿಗೆ ಯಾದೋ ಕಿ ಬಾರಾತ್ ಅದು ಎಂಟರ್ಟೈನರ್ ಇತ್ತು, ಅದರ ಸಲುವಾಗಿ ಶೋಲೆ ಸಲುವಾಗಿ ಚುಕ್ಕೆ ಚುಕ್ಕೆನಲ್ಲಿ ಪರಿಮಲ್ ತ್ರಿಪಾಠಿ, ಪ್ರೊಫೆಸರ್ ಪರಿಮಲ್ ತ್ರಿಪಾಠಿ, ಅಲ್ಲಿ ಧರ್ಮೇಂದ್ರ ಮತ್ತು ಅಮಿತಾಬ್ ಬಚ್ಚನ್ ಒಂದೇ ಮೂವಿನಲ್ಲಿ ಅವರು ಇಷ್ಟು ಚೆನ್ನಾಗಿ ಪ್ರೊಫೆಸರ್ ಪರಿಮಲ್ ತ್ರಿಪಾಠಿದು ಏನಿತ್ತು ಅವ್ರದ್ದು ಅಭಿನಯ ನಮ್ಮ ಪ್ರಕಾರ ಅವರು ಅಮಿತಾಬ್ ಬಚ್ಚನ್ ಅಭಿನಯಕ್ಕೆ ಮೀರಿ